ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗೋದು ಮತ್ತು ಅವರ ಯಾವ ಗುಣ ಯಾರಿಗೂ ಕೂಡ ಇಷ್ಟ ಆಗದೇ ಇದ್ರೂ ಒಂದು ಗುಣ ಮಾತ್ರ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ಯಾವ ಗುಣ ಅಂತ ಹೇಳಿದ್ರೆ ಸಹಾಯ ಮಾಡುವಂಥ ಮನಸ್ಥಿತಿ. ಹೌದು, ತಾನು ಎಂಥದೇ ಕಷ್ಟದಲ್ಲಿದ್ದರೂ ಕೂಡ ತನ್ನ ಬಳಿ ಸಹಾಯವನ್ನು ಅರಸಿ ಬಂದವರಿಗೆ ಸಹಾಯ ಮಾಡದೇ ಇರುವಂತಹ ಮನುಷ್ಯನಲ್ಲ ದರ್ಶನ್ ಅನ್ನೋದು ಸಾಕಷ್ಟು ಸಲ ಸಾಬೀತಾಗಿದೆ. ದರ್ಶನ್ನು ಎಂತಹದೇ ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರು ಕಷ್ಟಪಡೋದನ್ನು ನೋಡಿ ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ಲ ಅನ್ನೋದನ್ನು ಸಾಕಷ್ಟು ಜನ ಈ ಹಿಂದೆ ಹೇಳಿದ್ದಾರೆ. ಅದಕ್ಕೆ ತಾಜಾವಾದಂತಹ ನಿದರ್ಶನ ಅಂತ ಹೇಳಿದ್ರೆ ಈಗ ನಟ ವಿನೋದ್ ರಾಜ್ ಅವರು, ಹಿರಿಯ ನಟರಾಗಿರೋಂಥ ವಿನೋದ್ ರಾಜ್ ಅವರು ಹೇಳಿರುವಂಥ ಒಂದು ಸಂಗತಿ. ಹೌದು, ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಆದರೆ ಸಹಾಯ ಮಾಡುವಂಥ ಮನಸ್ಥಿತಿ ಮಾತ್ರ ದರ್ಶನ್ದು ಬದಲಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಅವರು ಹೇಳಿರುವಂಥ ಮಾತು. ಹಾಗಾದರೆ ದರ್ಶನ್ ಯಾರಿಗೆ ಯಾವ ರೀತಿಯ ಸಹಾಯವನ್ನು ಮಾಡಿದ್ರು ವಿನೋದ್ ರಾಜ್ ಹೇಳಿದೇನೋ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿಯ ಪ್ರಕರಣದಲ್ಲಿ ನಟ ದರ್ಶನ್ನ ಸಂಕಷ್ಟ ಮುಂದುವರೆದಿದೆ. ಜಾಮೀನು ಪಡೆದು ಹೊರಬರುವಂಥ ಅವಕಾಶ ಸದ್ಯಕ್ಕೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕುಟುಂಬ ಸದಸ್ಯರು ಹಾಗೂ ಅಭಿಮಾನಿಗಳಿಗೆ ತೀವ್ರತರವಾದಂಥ ಬೇಸರವನ್ನು ತಂದಿಟ್ಟಿದೆ. ಸಾಕಷ್ಟು ಸಮಾಜಮುಖಿ ಸೇವೆಗಳಿಂದ ದರ್ಶನ್ ಗುರುತಿಸಿಕೊಂಡಿದ್ದರು. ಅವರ ಒಳ್ಳೆಯ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಜನ ಮೆಚ್ಚುಗೆಯ ಮಾತನ್ನು ಆಡ್ತಾರೆ. ಅದೇ ರೀತಿ ನಟ ವಿನೋದ್ ರಾಜ್ ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಭಾವುಕರಾಗ್ತಾರೆ. ಏನು, ಲೀಲಾವತಮ್ಮ ಮತ್ತು ವಿನೋದ್ ರಾಜ್ ಮೇಲೆ ದರ್ಶನ್ಗೆ ವಿಶೇಷವಾದಂಥ ಗೌರವ, ಎಲ್ಲಿಲ್ಲದ ಪ್ರೀತಿ. ಹಾಗಾಗಿನೇ ದರ್ಶನ್ ಇವತ್ತಿಗೂ ಕೂಡ ವಿನೋದ್ ರಾಜ್ ಮತ್ತು ಲೀಲಾವತಿ ಅಮ್ಮನವರನ್ನು ಪೂಜನೀಯ ಸ್ಥಾನದಲ್ಲಿ ನೋಡ್ತಾರೆ. ಅದರಲ್ಲೂ ಕೂಡ ಲೀಲಾವತಿ ಅಮ್ಮನವರು ಇದ್ದಷ್ಟು ದಿನವೂ ಕೂಡ ದರ್ಶನ್ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡರು. ಇವನ್ ಲೀಲಾವತಿ ಅಮ್ಮನವರು ಹುಷಾರಿಲ್ಲ ಅಂತ ಹೇಳಿ ಗೊತ್ತಾದಾಗಲೂ ಕೂಡ ದರ್ಶನ್ ಹೋಗಿ ನೋಡಿಕೊಂಡಿದ್ದನ್ನು ನಾವು ಇಲ್ಲಿ ಮೆಲುಕು ಹಾಕ್ಬೋದು. ಮೊದಲಿನಿಂದನೂ ಕೂಡ ದರ್ಶನ್ ಹಾಗೂ ವಿನೋದ್ ರಾಜ್ ನಡುವೆ ಆತ್ಮೀಯವಾದಂಥ ಒಡನಾಟ ಇದೆ. ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದೂ ಕೂಡ ಇದೆ. ರೇಣುಕಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗ ಅಲ್ಲಿಗೆ ಹೋಗಿ ಭೇಟಿ ನೀಡಿ ಮಾತನಾಡಿ ಬಂದಿದ್ದರೂ ಕೂಡ ಇದೇ ವಿನೋದ್ ರಾಜ್. ಬಳಿಕ ಈ ರೇಣುಕಸ್ವಾಮಿ ಕುಟುಂಬಸ್ಥರನ್ನೂ ಕೂಡ ಭೇಟಿ ಮಾಡಿದ್ರು. ದರ್ಶನ್ ಸಂಕಷ್ಟದ ಬಗ್ಗೆ ಪದೇ ಪದೇ ವಿನೋದ್ ರಾಜ್ ನೋವನ್ನು ತೋಡಿಕೊಳ್ತಾನೆ ಇದ್ದಾರೆ. ಈಗ ಹೊಸದೊಂದು ವಿಚಾರವನ್ನು ಇದೇ ವಿನೋದ್ ರಾಜ್ ಹೇಳಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ದರ್ಶನ್ ಎಂತಹದೇ ಕಷ್ಟದಲ್ಲಿದ್ದರೂ ಎಂತಹದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಸಹಾಯ ಮಾಡೋದನ್ನು ಯಾವತ್ತೂ ಕೂಡ ನಿಲ್ಲಿಸೋದಿಲ್ಲ, ಮರೆಯೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇವತ್ತು ವಿನೋದ್ ರಾಜ್ ಹೇಳಿದಂಥ ಇದೊಂದು ಘಟನೆ. ದರ್ಶನ್ ಇಷ್ಟು ಸಂಕಷ್ಟದಲ್ಲಿದ್ದಾರೆ, ಎಷ್ಟೋ ಕಷ್ಟದಲ್ಲಿದ್ದಾರೆ, ಎಷ್ಟೋ ನೋವಲ್ಲಿದ್ದಾರೆ. ಆದರೂ ಕೂಡ ಅವರು ಸಹಾಯ ಮಾಡೋದನ್ನು ಮಾತ್ರ ನಿಲ್ಲಿಸಿಲ್ಲ. ಆಶ್ರಮಕ್ಕೆ ದರ್ಶನ್ ಸಹಾಯ ಮಾಡಿದ್ದಾರೆ ಅಂಥೇಳಿ ವಿನೋದ್ ರಾಜ್ ನೆನಪಿಸಿಕೊಂಡಿದ್ದಾರೆ. ಹೌದು, ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವಂಥ ವಿನೋದ್ ರಾಜ್ ಅವರು ಬಹಳ ನೋವಾಗ್ತದೆ ಕಣ್ರಿ. ಒಬ್ಬ ಮನುಷ್ಯನಿಗೆ ಇಂತಹ ಪರಿಸ್ಥಿತಿ ಬರಬಾರ್ದು. ಪಾಪ, ಸಂದರ್ಭ, ಸಮಯ, ಕೆಲವು ತೀರ್ಮಾನಗಳು ಏನೆಲ್ಲ ಮಾಡಿಸುತ್ತೆ ಹೇಳೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ತಮ್ಮ ಬೇಸರವನ್ನು ಹೊರಗಡೆ ಹಾಕ್ತಾರೆ. ದರ್ಶನ್ ಸಹಾಯದ ಗುಣದ ಬಗ್ಗೆ ಬೇರೆಯವರು ಬಂದು ತಮ್ಮ ಬಳಿ ಮಾತನಾಡಿದ್ದನ್ನು ವಿನೋದ್ ರಾಜ್ ತಿಳಿಸಿದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಒಬ್ಬರು ಬಂದು ನನ್ನ ಬಳಿ ಹೇಳ್ತಾ ಇದ್ರು. ಅವರಿಂದ ಒಂದು ಸತ್ಯವನ್ನು ತಿಳ್ಕೊಂಡೆ. ಅವರು ಹೇಳ್ತಿದ್ರು, ನಾನು ಒಂದು ಆಶ್ರಮವನ್ನು ಮಾಡಿದ್ದೀನಿ, ಅದಕ್ಕೆ 50,000 ಇಟ್ಟಿಗೆ, ಸಿಮೆಂಟು, ಕಬ್ಬಿಣ ಪ್ರತಿಯೊಂದು ಕೂಡ ದರ್ಶನ್ ಅವರು ಕೊಟ್ಟರು ಅಂಥೇಳಿ. ಅದು ಕೂಡ ಯಾವ ಸಂದರ್ಭದಲ್ಲಿ? ಅವರು ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಆ ಸಂದರ್ಭದಲ್ಲೂ ಕೂಡ ಸಹಾಯ ಮಾಡೋದನ್ನು ನಿಲ್ಲಿಸಿಲ್ಲ ಅವರು ಅಂತ ಹೇಳಿದ್ರೆ ಮನಸ್ಸಿಗೆ ಬಹಳ ನೋವಾಗ್ತದೆ. ಇಷ್ಟು ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿಗೆ ಇಂತಹ ಪರಿಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬೇಜಾರಾಗ್ತದೆ. ಸೋಲು ಗೆಲುವು ಎರಡೂ ಕೂಡ ತಲೆಗೆ ತಗೊಬಾರ್ದು. ನಮ್ಮ ಪಾಡಿಗೆ ನಾವು ಮುಂದೆ ಹೋಗಬೇಕು. ಯಶಸ್ಸು ಬಂತು ಅಂತಂದರೆ ಆಘಾತ ಕೊಡ್ತದೆ, ಸೋಲು ಕೂಡ ಆಘಾತವನ್ನು ಕೊಡ್ತದೆ. ಹಾಗಾಗಿ ನಮ್ಮಷ್ಟಕ್ಕೆ ನಾವು ಇರಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮನಸ್ಸಿನ ಮಾತನ್ನು, ಅಂದರೆ ಇಲ್ಲಿ ನೋಡಿ, ದರ್ಶನ್ ಸಹಾಯ ಮಾಡಿದ್ರು ಅನ್ನೋದಕ್ಕಿಂತನೂ ಕೂಡ ದರ್ಶನ್ ಯಾವ ಸಂದರ್ಭದಲ್ಲಿ ಸಹಾಯ ಮಾಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಸುಮ್ಮನೆ ಸಹಾಯ ಮಾಡೋದಕ್ಕೂ ಮತ್ತು ಇಂತಹ ಕಷ್ಟ ಆದಲ್ಲೂ, ಅದು ಕೂಡ ಕಡು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲೂ ಸಹಾಯ ಮಾಡೋದಕ್ಕೆ ತುಂಬ ವ್ಯತ್ಯಾಸಗಳಿದ್ದಾವೆ. ಈಗ ಹೇಳ್ಬೋದಾಗಿತ್ತು, ದರ್ಶನೇ ಹೇಳ್ಬೋದಾಗಿತ್ತು, ನೋಡಿ ಸರ್ ಸದ್ಯಕ್ಕಾಗಲ್ಲ, ತುಂಬ ಕಷ್ಟದಲ್ಲಿದ್ದೀನಿ, ನನ್ನದೇ ಪರಿಸ್ಥಿತಿ ಬೇರೆ ರೀತಿ ಇದೆ, ನಿಮಗೆ ಸಹಾಯ ಮಾಡೋಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತೇಳಿ ಹೇಳ್ಬೋದು. ದರ್ಶನ್ಗೆ 2 ನಿಮಿಷ ಕೆಲಸ ಅದು. ಆದರೆ ದರ್ಶನ್ ಆ ಕೆಲಸವನ್ನು ಮಾಡಲಿಲ್ಲ. ಬದಲಿಗೆ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ಬಂದಂತಹ ವ್ಯಕ್ತಿಗಳಿಗೆ, ಅಂದರೆ ದರ್ಶನ್ ಮೇಲೆ ಒಂದು ನಂಬಿಕೆಯನ್ನು ಇಟ್ಟೇನು ಬಂದಿದ್ರು ನೋಡಿ, ಅವರಿಗೆ ಬೇಸರ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಡೆದುಕೊಂಡರು. ಜೊತೆಗೆ ಅವರ ಪ್ರೀತಿಗೆ, ಅವರ ವಿಶ್ವಾಸಕ್ಕೆ ಎಲ್ಲೂ ಕೂಡ ಚ್ಯುತಿ ಬರದ ರೀತಿಯೂ ಕೂಡ ನಡೆದುಕೊಂಡರು. ಆ ಕಾರಣಕ್ಕೋಸ್ಕರ ದರ್ಶನನ್ನು ಇವತ್ತಿಗೂ ಕೂಡ ಪೂಜನೀಯ ಸ್ಥಾನದಲ್ಲಿ ಇವರಿಟ್ಟು ಗೌರವಿಸುವಂಥದ್ದು.
ಅಷ್ಟು ಮಾತ್ರವಲ್ಲ, ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗು ತುಂಬ ಚೆನ್ನಾಗಿದೆ. ಅದಕ್ಕೆ ಡ್ಯಾನ್ಸ್ ಕೂಡ ಮಾಡಿದ್ದೆ. ಈಗ ಬಂದಿರುವಂಥ ಹಾಡು ಕೂಡ ಚೆನ್ನಾಗಿದೆ. ಅದ್ರ ಜೊತೆಗೆ ದರ್ಶನ್ಗೆ ಈಗ ಎದುರಾಗಿರುವಂಥ ಸಂಕಷ್ಟಗಳು ದೂರ ಆಗಬೇಕು. ದರ್ಶನ್ ಹಾಗೂ ಅವರ ಕುಟುಂಬಕ್ಕೆ ಭಗವಂತ ನೆಮ್ಮದಿ, ಸುಖ, ಶಾಂತಿಯನ್ನು ಕೊಡಬೇಕು. ಪಾಪ ಮಿಲನ ಪ್ರಕಾಶ್ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ. ಅವರಿಗೆ ಯಶಸ್ಸು ಸಿಗಬೇಕು. ಸಿನಿಮಾ ಚೆನ್ನಾಗಿ ಹೆಸರು ಮಾಡಬೇಕು. ತಮಿಳುನಾಡಿನಲ್ಲಿ ರಜನಿಕಾಂತ್ ರೀತಿ ಕರ್ನಾಟಕದಲ್ಲಿ ದರ್ಶನ್ ಗ್ಯಾರಂಟಿ ಸೂಪರ್ ಸ್ಟಾರ್ ಅಂತಲೂ ಕೂಡ ವಿನೋದ್ ರಾಜ್ ವಿಶ್ಲೇಷಣೆಯನ್ನು ಮಾಡ್ತಾರೆ. ಚಿತ್ರರಂಗದ ಹಿರಿಯರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಂದ ಒಂದೊಂದು ವಿಚಾರವನ್ನು ಕಲಿಬಹುದು. ನಮ್ಮ ತಾಯಿ, ಅಣ್ಣವರು, ವಿಷ್ಣುವರ್ಧನ್, ಅಂಬರೀಷ್ ಅಣ್ಣ, ಪಾರ್ವತಮ್ಮ, ಹೀಗೆ ಎಲ್ಲರೂ ಕೂಡ ಸಾಧನೆಯನ್ನು ಮಾಡಿದವರೆ. ಶಂಕರ್ ನಾಗ್, ಪ್ರಭಾಕರ್ ಹೀಗೆ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಮರಿಬಾರ್ದು ಅಂತ ಹೇಳ್ಬಿಟ್ಟು ವಿನೋದ್ ರಾಜ್ ಈ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ರೇಣುಕುಸ್ವಾಮಿಯ ಪ್ರಕರಣ ದರ್ಶನ್ ಜೀವನದಲ್ಲೂ ಮತ್ತು ಇತರ ಜೀವನದಲ್ಲೂ ಕೂಡ ಒಂದು ಪಾಠ. ಆ ಪಾಠವನ್ನು ನಾವು ಪಡೆದುಕೊಂಡು ಆ ಪಾಠದಿಂದ ಏನು ತಪ್ಪು ಮಾಡಬಾರ್ದು ಅನ್ನೋದನ್ನು ನಾವು ತಿಳಿದುಕೊಂಡು ಮುಂದುವರಿಬೇಕು. ದರ್ಶನ್ ಅವರ ಜೀವನದಲ್ಲೂ ಕೂಡ ಹಾಗೆ ಕಷ್ಟಗಳು ಮನುಷ್ಯಂಗೆ ಬರುತ್ತೆ, ಮರಕ್ಕೆ ಬರುತ್ತಾ? ಹಾಗೆಯೇ ದರ್ಶನ್ಗೂ ಕೂಡ ಇಲ್ಲಿ ಕಷ್ಟಗಳು, ಸಂಕಷ್ಟಗಳು, ಸವಾಲುಗಳು ಎಲ್ಲವೂ ಕೂಡ ಬಂದಿದೆ. ಬಟ್ ಅದನ್ನು ಮೀರಿಯೂ ಕೂಡ ದರ್ಶನ್ ತಮ್ಮ ಸೇವಾ ಗುಣವನ್ನು ಮರೆತಿಲ್ಲ. ನೋಡಿ, ಅಷ್ಟು ಈಸಿ ಅಲ್ಲ ಯಾರಿಗೂ ಕೂಡ ಸಹಾಯ ಮಾಡುವಂಥ ಮನಸ್ಥಿತಿ ಬರುವಂಥದ್ದು. ಆದರೆ ದರ್ಶನ್ ಅದನ್ನು ಉಳಿಸಿಕೊಂಡಿದ್ದಾರೆ, ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ದರ್ಶನ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ದರ್ಶನ್ ಯಾಕೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಅಂತೇಳಿ ಕೇಳಿದ್ರೆ ಇದೇ ಕಾರಣಕ್ಕೆ ಇಷ್ಟ ಆಗುವಂಥದ್ದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ದರ್ಶನ್ಗೂ ಕೂಡ ಇದು ವಿಚಾರ ಗೊತ್ತಿರುವಂಥದ್ದೇ. ಏನು, ಈ ಕಸ್ಟಡಿಯಲ್ಲಿರುವಂಥ ಸಂದರ್ಭದಲ್ಲಿ ಹೇಗೆ ಸಹಾಯ ಮಾಡಿದ್ರು ಅಂತಲೂ ಕೂಡ ಕೆಲವರು ಕೇಳ್ಬೋದು. ಆದರೆ ಹೊರಗಡೆಯಿಂದ ಸಹಾಯವನ್ನು ಮಾಡಿಸೋದಕ್ಕೆ ಏನೂ ಕೂಡ ಅಭ್ಯಂತರ ಇಲ್ಲ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸೋದು ಅಥವಾ ಸಹಾಯವನ್ನು ಮಾಡುವಂಥದ್ದು. ಈ ಫಾರ್ ಎಕ್ಸಾಂಪಲ್ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಅವಾಗ ಹೇಳ್ತಾರೆ, ಇಲ್ಲಮ್ಮ ಅವ್ರಿಗೆ ಕೊಟ್ಟುಬಿಡು, ಅವ್ರದ್ದು ಕ್ಲಿಯರ್ ಮಾಡಿಬಿಡು. ಹೀಗೆ ಇದೇ ರೀತಿ ಒಂದಷ್ಟು ಪ್ರೊಡ್ಯೂಸರ್ಸ್ಗಳದ್ದು ಕೂಡ ಕ್ಲಿಯರ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಯಾವಾಗ, ಏನು, ಹೇಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ದರ್ಶನ್ಗೂ ಕೂಡ ಗೊತ್ತಿಲ್ಲ ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋಂಥದ್ದು. ಹೀಗಿರುವಂಥ ಸಂದರ್ಭದಲ್ಲಿ ಸುಮ್ಮನೆ ತೊಂದರೆ ಬೇಡ ಅಂಥೇಳಿ. ಬಟ್ ಒಂದಂತೂ ತಿಳ್ಕೊಳ್ಳಿ ಸ್ನೇಹಿತರೆ, ಇಂತಹ ಕಡು ಕಷ್ಟದಲ್ಲೂ ಕೂಡ ಈ ಕಷ್ಟದಲ್ಲಿ ಇರುವಂತಹ ಒಂದು ಆಶ್ರಮಕ್ಕೆ ನೆರವಾಗುವಂಥದ್ದು ಅಥವಾ ಈ ಸಹಾಯದ ಅವಶ್ಯಕತೆ ಇರೋರಿಗೆ ನೆರವಾಗುವಂಥದ್ದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ನಿಮಗೆ ಈ ವಿಚಾರವನ್ನು ಕೇಳಿದಾಗ ದರ್ಶನ್ ಬಗ್ಗೆ ಎಷ್ಟು ಹೆಮ್ಮೆ ಅಂತೇಳಿ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.